ಜಾರಿದ ತಗ್ಗು ಎರಡನ್ನು ತಿಳಿಯದೇ ಇದ್ದವಲ್ಲ ನಾನು. ಏನು ತಿಳಿದಿದ್ಯೋ? ಮೊನ್ನೆ ಯುದ್ಧ ಆರಂಭವಾದ ಮೇಲಾದರೂ ಈ ಕುರುಧಾರಿಣಿಯಲ್ಲಿ ಸಮರ ಕ್ಷೇತ್ರದಲ್ಲಿ ನೀನು ಎಷ್ಟು ಸಲ ವಿಷಣ್ಣವದನಾಗಿದ್ದ, ಎಷ್ಟು ಸಲ ಕೈ ಸಾಗದೆ ತಲೆ ಕೆಳಗಾಕಬೇಕಾದ ಸನ್ನಿವೇಶ ಬಂದಿದೆ. ಇಷ್ಟು ನಿನ್ನ ಜೀವನಾನುಭವ ಹಸಿ ಹಸಿಯಾಗಿ ಇರುತ್ತಾ ಇಂದಿನ ದಿನ ಕರ್ಣನನ್ನು ಹೊಡೆದು ಮುಗಿಸ್ತೇನೆ ಅನ್ನುವ ಹಾಗೆ ಲಾಘವವಾಗಿ ಭಾವಿಸ್ತೀಯಲ್ಲ ನೀನು. ನನ್ನನ್ನು ತಿರಸ್ಕರಿಸುವ ಭರದಲ್ಲಿ ನಿನ್ನನ್ನೇ ನೀನು ಸಣದು ಮಾಡಿಕೊಳ್ತಾ ಇದ್ದೀಯ. ನಿನಗಿಂದಿನ ದಿನ ಪ್ರಬಲವಾದ ಸ್ಪರ್ಧೆಯನ್ನು ಕೊಡಬಹುದಾದಂತಹ ಒಬ್ಬ ಕರ್ಣನಾಮಕ ಎಲ್ಲೋ ಒಬ್ಬ ಅನಾಮಧೇಯನಾದ ಗುರುವಿನಲ್ಲಿ ಯಾವ್ಯಾವುದೋ ವಿಧಾನದಿಂದ ವಿದ್ಯೆಯನ್ನು ಸಂಗ್ರಹಿಸಿ ತನ್ನದಾದ ಅಲ್ಪಜ್ಞಾನದಿಂದ ಸ್ಪರ್ಧೆ ಕೊಡುವಷ್ಟಕ್ಕೆ ಮುಂದುವರಿದು ನಿಲ್ತಾನೆ ಅಂತಾದ್ರೆ ನೀನು ಇಷ್ಟು ವರ್ಷಗಳ ಸತತ ಸಾಧನೆಯಿಂದ ಸಂಪಾದಿಸಿದ ವಿದ್ಯೆಗೆ ಏನು ಮೌಲ್ಯ ಕೊಟ್ಟಾಗಾಯಿತು? ಸಂತೆ ಬದಿಯಲ್ಲಿ ಹೆಕ್ಕಲಿಕ್ಕೆ ಸಿಗುವ ವಿದ್ಯೆ ಅಂತ ನೀನು ಇದನ್ನು ಭಾವಿಸಿದೆಯಲ್ಲ. ಅದೇ ಹೌದಾದರೆ ಮತ್ತೆ ನಿನ್ನ ಸಾಧನೆ ಅಂತದ್ದು. ನೀನು ಈ ವಿದ್ಯೆಯಲ್ಲಿ ಅದ್ವಿತೀಯನಾಗಿ ಸ್ಥಾಪಿತನಾಗಬೇಕು ಅಂತಾದರೆ ಎಷ್ಟು ಸತತವಾದ ಸಾಧನೆಯನ್ನು ದುಡಿಮೆ ಅಲ್ವಾ? ವಿದ್ವಾನೇನ ವಿಜಾನಾತಿ ವಿದ್ವಜ್ಜನ ಪರಿಶ್ರಮ ಅಲ್ವೇ? ಒಂದು ವಾಕ್ಯ ಉಂಟು. ವಿದ್ವಾಂಸನಿಗೆ ಗೊತ್ತಾಗ್ತದೆ ವಿದ್ವತ್ ಸಂಪಾದನೆಯ ಪರಿಶ್ರಮ ಏನು ಅಂತ. ಒಬ್ಬ ಏನು ತಿಳಿಯದವ ಹೇಳಿ ಎಂತದ್ದು ಕರ್ಣ ಎಲ್ಲೋ ಮರದ ಮರೆಯಲ್ಲಿ ಕುಳಿತುಕೊಂಡು ಯಾರಿಂದಲೋ ಕದ್ದು ವಿದ್ಯೆಯನ್ನು ಸಂಪಾದನೆ ಮಾಡಿದ್ದಾನೆ ಅಂತ. ಕದ್ರೆಲ್ಲ ಇಷ್ಟು ಬರ್ತದ? ಬರುವುದು ಹೌದಾದ್ರೆ ನೀನು ಮತ್ತೆ ಸಾಧಿಸಿದ್ದೇನೆ ಅನ್ನುವ ಪ್ರಶ್ನೆ ಬರುವುದಿಲ್ಲ. ಜೀವನವನ್ನು ತಪಸ್ಸಿನೋಪಾದಿಯಲ್ಲಿ ಧನುರ್ವೇದವನ್ನು ಅಧ್ಯಯನ ಮಾಡುವುದಕ್ಕೆ ಬೇಕಾಗಿ ವಿನಿಮಯ ಮಾಡಿಕೊಂಡವ ನೀನು, ಪರಿಪೂರ್ಣವಾಗಿ ಒಪ್ಪಿಸಿಕೊಂಡವ ನೀನು. ನನಗ ಪರಿಜ್ಞಾನ ಉಂಟು, ಒಪ್ಪಿದ್ದೀನಿ. ಅಷ್ಟು ಸಾಧನೆಯಿಂದ ನೀನು ಸಂಪಾದಿಸಿದ ವಿದ್ಯೆಗೆ ಅನುಗುಣವಾದ ಒಂದು ಸ್ಪರ್ಧೆಯನ್ನು ಅಂದಿನ ಪ್ರದರ್ಶನ ರಂಗದಲ್ಲೇ ನಾನು ಕಾಣಿಸಿದ್ದೇನೆ. ಪರಸ್ಪರ ಮುಖಾಮುಖಿ. ಗಂಗೆಯಲ್ಲಿ ನೀರೆಷ್ಟೋ ಹರಿದಿದೆ, ಸಾಧನೆಯ ಶಿಖರ ಹತ್ತಿದ್ದೇನೆ ನಾನು. ಬತ್ತಳಿಕೆಯಲ್ಲಿ ಎಷ್ಟುಂಟು ಗೊತ್ತುಂಟು? ಇರಬಹುದಯ್ಯ. ಈಗ ಆ ಮೇಲಲ್ಲ ನೀನು ರಾತ್ರಿ ಹಗಲು ಸಾಧನೆ ಮಾಡಿದ್ದು. ರಾತ್ರಿ ಹಗಲು ಸಾಧನೆ ಮಾಡಿ ಅನ್ನ ನೀರು ಬಿಟ್ಟು ಶ್ರಮಪಟ್ಟು ನೀನು ಕಲಿತಂತಹ ವಿದ್ಯೆಯಿಂದ ನಿನಗೆ ಸಂಗ್ರಹಿತವಾದಂತಹ ಸಿದ್ಧಿಯೇನು ಅಷ್ಟನ್ನು ನಾನು ಆವತ್ತೇ ಮಾಡಿ ನಾನು ಸುದ್ದಿಗೆ ಬಂದಿದ್ದೆ ಅಲ್ವಾ? ಅಷ್ಟಾಗುವಾಗ ನಿನಗೆ ಗೊತ್ತಾಗ್ಬಿಡೋ ಇವನು ಸಾಧನೆ ಮಾಡಿದ್ದಾನೆ. ಈಗ ಎಲ್ಲರ ಗುರುಗಳು ಪ್ರಕಟರಾಗಿಯೇ ಪ್ರಪಂಚದಲ್ಲಿ ಇರಬೇಕೆಂದೇನೂ ಇಲ್ಲ. ಅಪ್ರಕಟಿತವಾಗಿ ಇರಬಹುದಲ್ಲ. ಎಲ್ಲಿಯೋ ಕನಸಿನಲ್ಲಿ ಬಂದು ಹೇಳಲಿಕ್ಕೂ ಸಾಕು. ಈಗ ಏಕಲವ್ಯ ನಿನಗಿಂತ ಕಡಿಮೆ ಕಲ್ತವಲ್ಲ, ಹಂಬಲಿಸಲಿಲ್ವ ನೀನು? ನನಗೆ ಗೊತ್ತಿಲ್ಲದಿದ್ದದ್ದು ಅವನಿಗೆ ಗೊತ್ತಾಗಿತ್ತಲ್ಲ. ಆಶ್ಚರ್ಯ ಆಯ್ತು ಅಲ್ವೋ? ಏನು ಪ್ರತ್ಯಕ್ಷವಾಗಿ ದ್ರೋಣರು ಪಾಠ ಮಾಡಿದ್ರ? ಜೀವಂತ ಗುರುವಿನಿಂದಲೇ ಕಲೀಲಿಕ್ಕಾಗ್ಲಿಲ್ಲ, ಮಣ್ಣಮೂರ್ತಿಯಿಂದ ಇಷ್ಟು ಕಲೀಲಿಕ್ಕಾಗ್ತದ? ಸಾಧಕನಾದವನಿಗೆ ತನ್ನ ಸಾಧನೆಗೆ ವೇದಿಕೆ ಹೇಗೆ ಸಿಗ್ತದೆ ಅನ್ನುವುದು ಮುಖ್ಯ ಅಲ್ಲ, ಅವನಿಗೆ ಸಿದ್ಧಿಯಾಗಿದೆ ಅನ್ನುವುದು ಮುಖ್ಯ. ಆಗ್ಲಿಲ್ವೋ ಸಿದ್ಧಿ? ಏಕಲವ್ಯನಿಗೆ ಆಗಿದೆ, ಕರ್ಣನಿಗೂ ಆಗಿದೆ. ಆದ್ದರಿಂದಲೇ ನಿನ್ನ ಮುಂದೆ ಸಡ್ಡು ಹೊಡೆದು ನಿಲ್ಲುವುದು ಸರಿ. ಈ ಮೊದಲು ಸೋಲು ಬರಲಿಲ್ವೋ? ಬಂದಿದೆ. ಮುಖಾಮುಖಿಗಳಾಗಿ ನಾವೆಲ್ಲಿ ಯುದ್ಧದಲ್ಲಿ ನಿಂತಿದ್ದೇವೆ ಅಲ್ಲೆಲ್ಲ ನಾನು ಗೆಲ್ಲಿಲ್ಲ, ನೀನೇ ಗೆದ್ದಿದ್ದಿ. ಪ್ರತಿ ಪ್ರಸಂಗದಲ್ಲಿಯೂ ನೀನೇ ಗೆದ್ದ ಅಲ್ವಾ? ದ್ರೌಪದಿ ಸ್ವಯಂವರದಿಂದ ಪ್ರಾರಂಭ ಆಗಿ ಉತ್ತರ ಗೋಗ್ರಹಣದ ಮೊನ್ನೆ ಯುದ್ಧದ ತನಕವು ಮುಖಾಮುಖಿಗಳಾದ ಸನ್ನಿವೇಶದಲ್ಲೆಲ್ಲ ನೀನೇ ಗೆದ್ದಿದ್ದಿ. ಪರೋಕ್ಷವಾದಂತಹ ಹೋರಾಟದಲ್ಲಿಯೂ ಅಂದ್ರೆ ಚಿತ್ರಸೇನಲ್ಲಿ ನಾನು ಸೋತೆ, ನೀನು ಚಿತ್ರಸೇನಲ್ಲಿ ಗೆದ್ದಿದ್ದಿ. ಹೀಗೆ ಎಲ್ಲ ವಿಧದಿಂದಲೂ ಕರ್ಣನಿಂದ ಮೀರಿದ ಒಬ್ಬ ಅರ್ಜುನನಾಗಿ ನೀನು ಕಾಣಿಸಿಕೊಂಡಿದ್ದಿ. ಗೆಲುವನ್ನು ಹೊಂದುವುದಕ್ಕೆ ನಿನ್ನ ದೇಹ ಸಾಮರ್ಥ್ಯವೇ ಕಾರಣ ಅಂತ ಅದಕ್ಕೆ ಅರ್ಥ ಅಲ್ಲ, ಅಥವಾ ನಿನ್ನ ವಿದ್ಯಾಪ್ರೌಢಿಮೆಯೇ ಕಾರಣ ಅಂತ ಆಡುವುದೂ ಇಲ್ಲ. ಅದೇ ಹೌದಾದರೆ ಇಂದಿನ ದಿನ ನನಗೆ ಗೆಲುವನ್ನು ಕಾಣುವುದಕ್ಕೆ ಹೇಗೆ ಸಾಧ್ಯ? ಪರಿಪೂರ್ಣತೆ ಎನ್ನುವುದರಲ್ಲಿ ಯಾವುದೇ ಕಡಲೆ ಗಾತ್ರದ ಕುಂದು ಇಲ್ಲದ ಮಹಾ ಮಾದರಿ ನಾನು ಅಂತ ಆಡುವುದು. ವ್ಯವಹಾರದಲ್ಲಿ ವಿರೋಧ ಬರ್ತದೆ, ನಾವು ಮುಖಾಮುಖಿಗಳು ಇದ್ರಿದ್ರು ನಿಂತಿದ್ದೇವೆ ಅಲ್ವಾ? ಈಗ ನಾನು ಹೊಗಳಲಿಕ್ಕಿಲ್ಲ, ನನ್ನನ್ನು ನೀನು ಹೊಗಳಲಿಕ್ಕಿಲ್ಲ. ಕೂದಲಿಸದ ಬಾಯಿ ಬಿಲದ ಬಾಯಿ. ಯಾಕೆ? ವಿರೋಧ ಆದದ್ದರಿಂದ ಅದು ಸರಿ. ಕರ್ಣಾರ್ಜುನರ ಕಾಳಗೈ. ಎಂತ ವಿರೋಧವೇ ಇರಲಿ, ನಿನಗೊಂದು ಆತ್ಮಸಾಕ್ಷಿ ಅನ್ನುವುದಿಲ್ಲ. ಯಾಕೆ ಆತ್ಮಸಾಕ್ಷಿ? ಒಮ್ಮೆ ಎದೆ ಮುಟ್ಟಿ ಆಲೋಚನೆ ಮಾಡು. ಒಬ್ಬ ಕರ್ಣ ದುರ್ಬಲ ಅಂತ ಅನ್ನಿಸ್ತದ ನಿನಗೆ? ವಿಶ್ವಸ್ತ್ರೇ, ಶಸ್ತ್ರ ಸಂಧಾನೆ, ಲಾಘವೇ ಎಲ್ಲ ನಿನಗೆ ಸರಿತುಲ್ಯನಾಗಿ ನಿಲ್ಲಬಲ್ಲ ಸಾಮರ್ಥ್ಯವನ್ನು ಹೊಂದಿದವನಿಗೆ ಕರ್ಣ ಅಂತ ಹೆಸರು. ಅಲ್ಲದೆ ಇದ್ದವನಿಗಲ್ಲ ಕರ್ಣ ಅಂತ ಹೆಸರು. ನಿನಗೆ ಸಮದಂಡಿಯಾಗಿ ಹೆಚ್ಚಾಗಿ ನಿನ್ನ ರಥದ ಸಾರಥಿಯಾದ ಕೃಷ್ಣನನ್ನು ಮೀರಬಲ್ಲ ಕದನ ಕೌಶಲವನ್ನು ಕಾಣಿಸಬಲ್ಲಂತಹ ವರ್ಚಸ್ಸನ್ನು ಹೊಂದಿದವನಿಗೆ ಕರ್ಣ ಅಂತ ಹೆಸರು. ಒಂದು ಹೆಗ್ಗಳಿಕೆ ಹೇಳಿದೆ, ಗಂಗಾ ನದಿಯಲ್ಲಿ ಗುರುಗಳ ಕಾಲಿಗೆ ಮೊಸಳೆ ಬಂದು ಹಿಡಿದುಕೊಂಡ ಕಾಲಕ್ಕೆ ಅದನ್ನು ಭೇದಿಸಿ ಬಿಡಿಸಿದ್ದೇನೆ. ಗುರುಗಳ ಕಾಲಿಗೆ ನಾಜೂಕಿನ ಸೂಕ್ಷ್ಮ ಪ್ರಯೋಗ. ನೀನು ಅಭಿಮನ್ಯುವಿನ ಪ್ರಕರಣವು ನೀನೇ ಅಲ್ವೋ ನೆನಪಿಸಿದ್ದು? ಹೌದು. ಅಭಿಮನ್ಯುವಿನ ಪ್ರಕರಣದಲ್ಲಿ ನಿನ್ನ ಗುರುಗಳಾದ ದ್ರೋಣರೇ ಹೇಳಿದ್ದು, ಮೊಸಳೆಯಿಂದ ಅವರನ್ನು ಬಿಡಿಸಿದ ಅರ್ಜುನನಿಗೆ ಪಾಠ ಹೇಳಿ ಅರ್ಜುನನನ್ನು ಪಟ್ಟದ ಶಿಷ್ಯ ಅಂತ ಒಪ್ಪಿದ ದ್ರೋಣರು ಕೊಟ್ಟಂತಹ ಪ್ರಶಸ್ತಿ. ನಿನ್ನಷ್ಟು ಸೂಕ್ಷ್ಮ ಮರ್ಮಭೇದಜ್ಞರು ನಮ್ಮ ಪಾಳೆಯದಲ್ಲೇ ಬೇರೆ ಯಾರು ಇಲ್ಲ.
ಹಾಗಿದ್ರೆ ಅದರ ಅರ್ಥ ಎಂತದ್ದು? ನಿನ್ನಷ್ಟೇ ಕಲ್ತಿದ್ದೇನೆ, ಏನು ಕಡಿಮೆ ಅಲ್ಲ. ಸೋಲು ಗೆಲುವು ಬರುವುದಕ್ಕೆ ಕಲಿವಿಕೆ ಒಂದೇ ಕಾರಣ ಅಲ್ಲ. ಎಂತೆಂತ ಕಲ್ತವರೆಲ್ಲ ಹೇಳ ಹಸಿರಲ್ಲಿದೆ ಮೂಲೆಯಲ್ಲಿದ್ದಾರೆ ಗೊತ್ತುಂಟದೆ. ಏನು ಕಲಿಯದೇ ಇದ್ದವರು ಇವತ್ತಿವತ್ತಿವೊಂದವರು ಬಹಳ ಪ್ರಸಿದ್ಧಿಗೆ ಬಂದು ಬಿಡ್ತಾರೆ. ಕಾರಣ ಆಗುದು ಬೇರೆ ಬೇರೆ ಕಾರಣಗಳುಂಟು. ಪ್ರಸಿದ್ಧಿಗೂ ಅದಕ್ಕೆ ಬೆಂಬಲಿಗರು ಕಾರಣ, ಪ್ರಚಾರ ಕೊಡುವವರು ಕಾರಣ, ಉತ್ತೇಜನ ನೀಡುವವರು ಕಾರಣ. ಸಣ್ಣ ಇಲ್ಲದೆ ಹೋದರೆ ಅರ್ಹರೇ ಉಳಿದು ಅನರ್ಹರು ಪಾರ್ಶ್ವಕ್ಕೆ ಸರಿ. ನಿನಗೂ ಆದದ್ದೇ ಸಾಧನೆಗಿಂತ ಹೆಚ್ಚಿನ ಹೆಗ್ಗಳಿಕೆ ಬಂದದ್ದು ಯಾಕೆ ಗೊತ್ತು? ಹಾಗಾದ್ರೆ ನಾನು ಸಾಧಿಸಿದ್ದು ಕಡಿಮೆ ಅಂತ ಕಡಿಮೆ ಅಂತಲ್ಲ, ಹಾಗಾದ್ರೆ ಪದವಿಯಲ್ಲಿ ಅಧಿಕ ಸಮರ್ಥ ಅಂತ. ನೀನು ಸಾಧಿಸಿದ್ದು ಕಡಿಮೆ ಅಂತ ಹೇಳಿದ್ದಲ್ಲ, ನಿನ್ನ ಸಾಧನೆಗಿಂತ ಹೆಚ್ಚು ಪ್ರಸಿದ್ಧಿ ಬಂದಿದೆ. ಅದೇ ಹೇಳಿದ್ ನಾನು. ಅದು ಯಾಕೆ ಬಂತು? ನಿನ್ನನ್ನು ಎಳವೆಯಿಂದಲೇ ಹಾಡಿ ಹೊಗಳಿಕೆ ಜನ ಇದ್ರು. ವಿದ್ಯೆ ಹೇಳಿದ ಗುರುಗಳಿಂದ ಪ್ರಾರಂಭ ಮಾಡಿ. ಯಾಕೆ ಅವರಿಗೊಂದು ಅನಿವಾರ್ಯತೆ ಇತ್ತು, ನಿನ್ನನ್ನು ಅದ್ವಿತೀಯ ಬಿಲ್ಗಾರನನ್ನಾಗಿ ಮಾಡ್ತೇನೆ ಅಂತ ಅವರು ಮೊದಲೇ ಆಗಿದ್ದೇನೆ ಅಲ್ಲ. ಅದಕ್ಕೆ ಬೇಕಾಗಿ ಅವರೇ ಹೇಳಿಕೊಂಡು ನಾಳೆ ನನ್ನ ಎದುರಿನಲ್ಲೇ ನಿಲ್ಲುವ ಸ್ಥಿತಿ ಬಂದರೂ ಗುರು ಅಂತ ನೋಡದೆ ಹೊಡಿಬೇಕು ಅಂತ ಹೇಳಿದ್ದಾರೆ. ಆದ್ದರಿಂದ ನಿನ್ನವರನ್ನಿಸಿಕೊಂಡವರು ನಿನ್ನನ್ನು ಹೊಗಳಿ ದೊಡ್ಡದು ಮಾಡಿದ್ರು. ನನ್ನ ಬದುಕಿನ ಪ್ರಾರಬ್ಧ ನೋಡು. ನಮ್ಮವರು ಅಂತ ಇದ್ದವರು ನಮ್ಮನ್ನು ನಿಂದಿಸಿ ಕೆಳಗೆ ಮಾಡಿದ್ರು. ಆದ್ದರಿಂದಲೇ ಹಾಗಾದದ್ದು. ಆದರೆ ಇಂದಿನ ದಿನ ಸಜ್ಜಾಗಿ ನಿಂತಿದ್ದೇವೆ. ನಿನ್ನಲ್ಲಿ ಈ ತನಕದ ಹೋರಾಟದಲ್ಲಿ ಪ್ರತಿ ಸಲವೂ ಸೋಲು ಕಂಡಂತಹ ಒಬ್ಬ ಕರ್ಣ ಮತ್ತು ನಿನ್ನೊಂದಿಗೆ ದ್ವೈರಥ ಯುದ್ಧಕ್ಕೆ ಸ್ಪರ್ಧೆಯನ್ನು ಕೊಡ್ತಾನೆ. ಅದು ಬಹಳ ಪ್ರಧಾನವಾದದ್ದು. ಸೋಲು ಅನ್ನುವುದು ಒಂದು ದಿನದ ಯುದ್ಧದಿಂದ ನಿರ್ಣಯ ಆಗುವುದಲ್ಲ, ಜೀವನ ಯುದ್ಧದಿಂದ ನಿರ್ಣಯ ಆಗಬೇಕು. ಬದುಕಿನ ನಿಲುಮೆಗೆ ಬದ್ಧನ ಅನ್ನುವುದು ಪ್ರಧಾನ ಪ್ರಶ್ನೆ. ಸೋಲು ಬರ್ತದೆ ಅನ್ನುವ ಕಾಲಕ್ಕೆ ಬದುಕಿನ ನಿಲುಮೆಯಿಂದ ಬದಲಾದನೋ? ಮೊನ್ನೆವರೆಗೆ ಅರ್ಜುನ ವಿರೋಧ ಹೇಳಿದ ಕರ್ಣ ಇಲ್ಲ 17ನೇ ದಿವಸಕ್ಕೆ ಹೋಗ ನಾನು ಅರ್ಜುನನ ಮಿತ್ರ ಅಂತ ಹೇಳಿದನು. ವಿರೋಧವೇ ಇದು ಬದುಕಿನ ಗೆಲುವು. ಯಾವುದನ್ನು ನನ್ನ ಬದುಕಿನ ನಿಲುಮೆಯಾಗಿ ನಾನು ಸ್ವೀಕರಿಸಿದ್ದೇನೆ ಅದರಲ್ಲಿ ಈ ತನಕವೂ ಒಂದು ಅಂಗುಲದಷ್ಟು ಆಚೀಚೆ ನಾನು ಇನ್ನೂ ಗಟ್ಟಿ ನಿಲ್ತಿಯಲ್ಲ. ನೀನು ಗಟ್ಟಿ ನಿಂತದ್ದು. ಆದ್ದರಿಂದ ನನ್ನ ಮುಂಭಾಗದಲ್ಲಿ ಹಾರಬೇಡ. ನಿನಗೆ ಅರಿಯದೇ ಇದ್ದು ನಿನ್ನ ಮುಂಭಾಗದಲ್ಲಿ ಬಂದದ್ದಲ್ಲ. ಏನು ಕರ್ಣನ ಬಿರುಸು. ಹಾಗಾದರೆ ನನ್ನ ನಿರೀಕ್ಷೆ ಪ್ರತೀಕ್ಷೆಗಳನ್ನು ಭಂಜ ಮಾಡದೆ, ನನ್ನ ಆಶಯಗಳನ್ನು ನಿರುತ್ತೇಜಿಸದೆ, ಕರ್ಣಾರ್ಜುನರ ಕಾಳಗಕ್ಕೆ ಇಳೆ ಬಾಯಿ ಬಿಡಲಿ ತೆರದಲ್ಲಿ ನಾವು ಭಾಷ್ಯ ಬರೆದಿದ್ದೇವಲ್ಲ, ಅದನ್ನು ಸ್ಥಾಯಿಯಾಗಿ ಅಂತ್ಯ ಮುಟ್ಟಿಸುವುದಕ್ಕೆ ಸಿದ್ಧನಿದ್ಯಲ್ಲ. ನೋಡಿದ ಮಂದಿಗಳು ಭೀಷ್ಮ ದ್ರೋಣರಿಂದ ಮೂಗಿನ ಮೇಲೆ ಬೆರಳಿಡುವಾಗ ಮಾಡ್ತಿಯಲ್ಲ, ಹೇಳಿಸದೇ ಇದ್ರೆ ವಿಕಾರಗಳನ್ನು ಪ್ರಚೋದಿಸಿ ಪ್ರಲೋಭನೆಯ ಆಕರ್ಷಣೆಯ ಮಹಾಬಲೆಯನ್ನು ನೇದು ಸೆಳೆಯುವ ಬಣ್ಣದ ಬುಗಿರಿ. ಈ ಭೂಮಿ ಒಂದು ಬಣ್ಣದ ಬುಗಿರಿ ಅಂತ ಬುದ್ಧಿವಂತರಾಗಿದ್ದು ಹೌದೆಂದಾದರೆ ಅದನ್ನು ಪರಿಚಯ ಮಾಡಿಕೊಡುವುದಕ್ಕೆ ಸಚಿತ್ರವಾಗಿ ಭಿತ್ತಿಯಲ್ಲಿ ಮೂಡಿಸಿ ಪ್ರಾತ್ಯಕ್ಷಿಕೆಯ ಮೂಲಕವಾಗಿ ವರ್ಣರಂಜಿತವಾಗಿ ಮೆತ್ತನೆಯ ಮೆದುಳನ್ನು ಹೊಂದಿದ ಮಕ್ಕಳ ಹಸಿಗೋಡೆಯಂತ ಮನಸ್ಸಿಗೆ ಮುಟ್ಟಿಸುವುದಕ್ಕೆ ಒಬ್ಬಾತ ಅಧ್ಯಾಪಕ ಬೋಧನಾಕರ್ತೃ ಹೇಗೆ ಪ್ರಯತ್ನಿಸ್ತಾನೋ ಈ ಹೊತ್ತಿನಲ್ಲಿ ಸಹಾಯಕ ತೊಡುವ ವಿಚಾರ ಉಂಟು ಅಂತ ಆಡಿದ್ದಾನಲ್ಲ. ಅರ್ಜುನನನ್ನು ಸಮದಂಡಿಯಾಗಿ ಸೆಣಸಿ ಈ ಕಾಲದಲ್ಲಿ ಸೋಲಿನ ಕಹಿಯನ್ನು ಅನುಭವಿಸುವ ಪರಿಸ್ಥಿತಿಗೆ ಒಡ್ಡದೆ ಹೋದರೆ ನಾನು ವಸುಶೇನ ಅಲ್ಲ ಅಂತ ಭೀತನಾಗಿ ಆಡಿದ್ದಾನಲ್ಲ, ಭೀಕರವಾಗಿ ಆಡಿದ್ದಾನಲ್ಲ. ಅದು ಹೌದು ಅಂತಾದರೆ ಇವನನ್ನೊಮ್ಮೆ ಬುಗುರಿ ಸುತ್ತುವ ಹಾಗೆ ಸುತ್ತಿಸಿದರೆ ಅರ್ಥ ಆಗುತ್ತದೆ ಪಾರ್ಥನ ಸಾಮಾನ್ಯ ಪ್ರಹಾರಕ್ಕೆ ಇಷ್ಟೊಂದು ಘಾತುಕ ಶಕ್ತಿ ಉಂಟಂತೆ. ಪ್ರಚನ್ನವಾಗಿರುವ ಅನೂಹ್ಯವಾದ ಸುಡುವಂತಹ ಹಾವಿನ ಹೆಡೆಯ ಆಗಿರುವ ಅನೇಕ ಅಸ್ತ್ರಗಳಿಂದ ಸಂಪನ್ನವಾದಂತಹ ಬತ್ತಳಿಕೆಯಿಂದ ಮೂಡಿದ ಮಿಕ್ಕಿದ ಬಾಣಗಳು ಬಂದರೆ ತಲೆ ಹೋದೀತು ಅಂತ ಅವನಿಗೆ ಗೊತ್ತಾಗಬೇಕು. ಹೇಳಿದ್ದೇನಲ್ಲ, ತಲೆ ಕಳ್ಕೊಳ್ಬೇಕಾದೀತು ಅಂತ. ಈಗ ತಲೆ ತೆಗೆಯುವುದಕ್ಕಾಗಿ ಪೂರ್ವಭಾವಿಯಾಗಿ ಭಾಷ್ಯ ಒಂದು ಬಾಣವನ್ನು ತೆಗೆದು ಅಯ್ಯೋ ಶಲ್ಯರ ಮೇಲೆ ಏನಾದರೂ ಪ್ರಯೋಗ ಮಾಡಿದರೆ ಮಾವನ ಮೈಗೆ ಹೊಡೆದ ಘಾತುಕ ಮಲಿಯನಾಗಿ ಹೋದೇನು ನಾನು. ಪ್ರಸಂಗಾವಧಾನತೆಯಿಂದ ಅವರಿಗೆ ತಾಗದ ಹಾಗೆ ಅವರು ಎರಡು ಕಾಲುಗಳನ್ನು ಯಾವ ಈ ರಥದ ಮೂಕಿಯ ಮೇಲೆ ಇಟ್ಟಿದ್ದಾರೋ ಅದರ ಮಧ್ಯದಲ್ಲೇ ಸೂಕ್ಷ್ಮವಾಗಿ ಅದರ ಮರ್ಮಸ್ಥಾನಕ್ಕೆ ತಾಗುವ ಹಾಗೆ ನನ್ನ ಈ ಮೂಡಿಗೆಯಿಂದ ತೆಗೆದ ಪ್ರಖರಾಸ್ತ್ರದಿಂದ ಅವನ ರಥಕ್ಕೆ ಪ್ರಯೋಗ ಮಾಡಿ ಯೋಜನಾಂತರಕ್ಕೆ ಚಿಮ್ಮಿಸಿ ಚಕ್ರದ ಹಾಗೆ ತಿರುಗಿದ್ದೇನೆ. ಚಕ್ರದ ಹಾಗೆ ತಿರುಗಿದ್ದೇನೆ.
ಯೋಜನೆ ಹರಿದು ಹಾ 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 ಏನಿದು ಏನಿದು ಸಮರ ಕ್ಷೇತ್ರದಲ್ಲಿ ಕಣ್ಣ ಮುಂಭಾಗದಲ್ಲಿ ಪ್ರತಿಸ್ಪರ್ಧಿಯಾಗಿ ಪ್ರಬಲ ಹೋರಾಟವನ್ನು ನೀಡುತ್ತಿದ್ದಂತಹ ಅರ್ಜುನನ ರಥ ನನ್ನ ಕಣ್ಣ ದೃಷ್ಟಿಯಿಂದ ಯಾಕೆ ಮರೆವೆಯಾಗಿ ಹೋಯಿತು? ಎಲ್ಲಿದ್ದೆ? ಇಲ್ಲಿದ್ದೇನೆ ನಾನು. ಈಗ ನೋಡಿದ್ರೆ ಅವನ ರಥ ಮರೆಯಾದದ್ದಲ್ಲ, ರಣಕ್ಷೇತ್ರದಿಂದ ನಮ್ಮ ರಥವೇ ಸರಿಸಲ್ಪಟ್ಟಿದೆ. ತಾಪೋಗಲೊಂದು ಯೋಜನ ಪಿಂತೆ ಶಮಂತ ಪಂಚಕದ ತನಕವು ಹಾರಿತು. ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಚತುರನಾದಂತಹ ಸಾರಥ್ಯದ ಶಲ್ಯ ಭೂಪತಿ ಮರಳಿ ಸಮರ ಕ್ಷೇತ್ರದಲ್ಲಿ ಮೊದಲಿನ ಸ್ಥಾನದಲ್ಲೇ ತಂದು ಸ್ಥಾಪಿಸಿದ್ದಾನೆ. ಅಬ್ಬ, ವ್ಯವಸ್ಥೆ ಸರಿಯಾಯಿತು. ನಮ್ಗೆ ಒಮ್ಮೆ ಹೆದರಿಕೆ ಆಗಿ ಹೋಗಿತ್ತು, ಎಲ್ಲಿಯಾದ್ರೂ ಶಲ್ಯ ಭೂಪತಿಗಳಿಗೆ ಏನಾದ್ರೂ ಆಗಿ ಹೋಯ್ತು ಕಡೆಗೆ. ಯಾಕೆ ನಾವು ಒತ್ತಾಯದಿಂದ ಕರ್ಕೊಂಡು ಬಂದದ್ದು ಅವರನ್ನು ಸಾರಥ್ಯಕ್ಕೆ ಬೇಕು ಅಂತ. ಸಾರಥಿಯನ್ನು ಸಂರಕ್ಷಣೆ ಮಾಡಿಕೊಳ್ಳಿಕ್ಕಾಗದೆ ಹೋದರೆ ರಥಿಕನಿಗೆ ಅದರಿಂದ ದೊಡ್ಡ ಸೋಲೆಂತದ್ದು ಮತ್ತೆ ಅದು ಬರಬಾರ್ದು. ಈ ಕಾರಣಕ್ಕಾಗಿಯೇ ನಾನು ಒಮ್ಮೆ ಸಾರಥಿಯ ಮುಖ ನೋಡಿದ್ದು. ಅವರು ನಗನಗುತ್ತಾ ಇದ್ದಾರೆ, ಏನು ಗೊತ್ತಾದಾಗೆ ಇಲ್ಲ ಅವರಿಗೆ. ಓಹೋ, ತನ್ನದ್ದಾದಂತಹ ವೈಖರಿಯಿಂದ ಕೌಶಲತೆಯಿಂದ ನಮ್ಮ ರಥವನ್ನು ಹಿಂದಕ್ಕೆ ಹಾರಿಸಿದ್ದಾನೆ. ಒಂದು ದೃಷ್ಟಿಯಿಂದ ಒಳ್ಳೆಯದೇ ಆಯಿತು. ಯುದ್ಧದ ರಭಸದ ಮಧ್ಯದಲ್ಲಾದರೂ ಸಾಧನೆಗೊಂದು ಪಥವನ್ನು ಹೊಸತಾಗಿ ಅನ್ವೇಷಿಸುವುದಕ್ಕೆ ಇದು ಅನುಕೂಲವನ್ನು ಕಲ್ಪಿಸಿಕೊಟ್ಟಿದೆ. ಒಂದು ಹೆಗ್ಗಳಿಕೆ ಉಂಟು ಅರ್ಜುನನಿಗೆ, ಅವನ ರಥದ ಗಾಲಿಗಳು ಹಿಂದಕ್ಕೆ ಉರುಳುವುದೇ ಇಲ್ಲ ಅಂತ. ಗಾಲಿ ಆಗುವುದು ಅಂತಾದರೆ ಮುಂದಕ್ಕೆ ಉರುಳುವುದಾದ್ರೆ ಹಿಂದಕ್ಕೆ ಉರುಳಲೇಬೇಕು, ಅಲ್ಲದೆ ಗಾಲಿ ಆಗುವುದು ಹೇಗೆ? ಆದರೆ ಹೆಗ್ಗಳಿಕೆ ಬಂದದ್ದು ಯಾಕೆ? ರಥವನ್ನು ಹಿಂದೆ ಸರಿಸಿದವರಿಲ್ಲ ರಣಕ್ಷೇತ್ರದಲ್ಲಿ. ಅಷ್ಟು ಚತುರನಾದಂತಹ ರಥಿಕತ್ವವನ್ನು ಹೊಂದಿದವನು ಆ ಅರ್ಜುನ. ಆ ಮಾತನ್ನಾದರೂ ಸುಳ್ಳು ಮಾಡ್ಲಿಕ್ಕೆ ಆಗ್ತದೋ ಇಲ್ಲೋ ನೋಡ್ಬೇಕು. ಯೋಜನೆ ಬೇಡ, ಕೆಲವು ಬಿಲ್ಲಂತರ ಹಿಂದೆ ಹೋದ್ರು ನಾವೇ ಗೆದ್ದವರು. ಹೊಡೆಯುತ್ತಾನೆ ರಥಕ್ಕೆ. ಜಗವಿಖ್ಯಾತ ಧನು ಧನು ಸಮರ ಸತ್ವಾತಿಶಯನ ಜಗವಿಖ್ಯಾತ ಧನು ಧನು ಸಮರ ಸತ್ವಾತಿಶಯನ ಧಿರು ಮಾಜೋಜುಗಾಡು ನೀನು ಮಜರೇ ಕರ್ಣ ಮಜರೇ ಕರ್ಣ. ರಾಧೇಯ ಅಬ್ಬ, ಏನು ಸತ್ವಾತಿಶಯ ನಿನ್ನದು. ದೇವತೆಗಳೆಲ್ಲ ನೆಲನೋಟಕರಾಗುವುದಿಲ್ಲ. ಇಂದಿನ ದಿವಸ ನಿಮ್ಮ ಯುದ್ಧವನ್ನು ನೋಡುವುದಕ್ಕೆ ಆಗಸದಲ್ಲಿ ನಿಂತು ನೆಲನೋಟಕರಾಗಿದ್ದಾರೆ ಇವತ್ತು. ಯಾಕೆ, ಏನಾಗುತ್ತಾ ಇದೆ ಅಂತ ಅವರೆಲ್ಲರ ನಿರೀಕ್ಷೆಯನ್ನು ಹುಸಿ ಮಾಡಿದಂತಹ ನೀನು ನಮ್ಮ ರಥವನ್ನು ಒಂದು ಕ್ಷಣ ಅಲುಗಾಡಿಸಿಬಿಟ್ಟೆ ಅಲ್ಲ. ಕರ್ಣನ ಜೀವನ ಅಲುಗಾಡಬೇಕು ಅಂತ ಎಲ್ಲರೂ ಬಯಸುವ ಈ ಕ್ಷಣದಲ್ಲಿ ನಮ್ಮ ರಥಕ್ಕೆ ಅಲುಗಾಟ ಕುಲುಗಾಟ ಅಲ್ಲ, ಒಂದು ಕ್ಷಣ ಹಿನ್ನಡೆಯ ಭಾವವನ್ನು ಅನುಭವಿಸುವಂತೆ ಮಾಡಿದೆಯಲ್ಲ. ಅಬ್ಬ, ಪೂತು ಮಜರೇ ಕರ್ಣ. ಸಂತೋಷವಾಯಿತು. ಇಂಥ ಸತ್ವಾತಿಶಯವುಳ್ಳಂಥ ನಿನ್ನ ಯಾವ ಪರಾಕ್ರಮಶೀಲತೆ ಇದೆಯೋ ಅದರ ದರ್ಶನ ಎಲ್ಲರಿಗೂ ಆಯಿತು. ಎಲ್ಲರೂ ಭೀಷ್ಮಾದಿಗಳೆಲ್ಲ ನಿನ್ನನ್ನು ಅರ್ಧರಥಿಕರ ಸಾಲಿಗೆ ಸೇರಿಸಿದರು. ಆದರೆ ಇವತ್ತು ನಾನು ಇಂದೇ ಘೋಷಣೆ ಮಾಡ್ತೀನಿ, ಅರ್ಧರಥಿಕನಲ್ಲ, ನೀನು ಮಹಾರಥಿಕ, ಮಹಾರಥಿಕರನ. ಶಬಾಸ್. ಕೇಳುವುದಕ್ಕೆ ಬಹಳ ಹಿತ ಅನ್ನಿಸಿತು. ಯಾಕೆ? ನನಗೆ ಹೊಗಳಿಕೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕಲ್ಲ, ಉಭಯ ಪಕ್ಷಗಳ ಮಧ್ಯದಲ್ಲಿ ನಿಂತು ನಿಷ್ಪಕ್ಷಪಾತವಾದಂತಹ ಒಂದು ನಿರ್ಣಯವನ್ನು ನೀನು ಘೋಷಿಸಿದೆ ನೋಡು, ಆ ಕಾರಣಕ್ಕಾಗಿ.
ಅರ್ಜುನನ ರಥವನ್ನು ಹಿಂದಕ್ಕೆ ನಾನು ಸರಿಸಿದ್ದೇನೆ ಅನ್ನುವಂತಹ ಹೆಮ್ಮೆಗಾರನಾಗಿ ನಾನು ಮಾತಾಡ್ತಾ ಇಲ್ಲ. ನೀನು ಮನಸ್ಸು ಮಾಡಿದರೆ ಆ ರಥವನ್ನು ಯಾವನಿಂದಲೂ ಅಲುಗಾಡಿಸಲಿಕ್ಕೆ ಆಗುವುದಿಲ್ಲ. ನಾನಿದನ್ನು ಬಲ್ಲೆ, ತಿಳಿಯದೇ ಇದ್ದದ್ದಲ್ಲ. ಆದರೆ ನನ್ನ ಹೊಡೆತಕ್ಕೆ ರಥ ಹಿಂದೆ ಹೋಗುವಂತಹ ಒಂದು ಅವಕಾಶವನ್ನು ನೀನು ಬಿಟ್ಟು ಕೊಡ್ತೀಂತಾದರೆ ಕರ್ಣನ ಅಂತರಂಗಕ್ಕೆ ಸಿಕ್ಕಿದ ಪ್ರಶಸ್ತಿ ಅಂತ ಅರ್ಥ. ಧನ್ಯೋಸ್ಮಿ. ಈಗೂ ಉಂಟ ದೇವರ, ಈಗೂ ಉಂಟ. ಒಗಳಿದ ಮಾತ ಕೇಳುತ್ತ ಪಾರ್ಥ ಯಾತುದ ಒಗಳಿದ ಮಾತ ಕೇಳುತ್ತವ ಛೇ ಛೇ, ಮನದಲ್ಲಿ ಕಾದರಿಸಿ ಮನದಲ್ಲಿ ಕಾದರಿಸಿ ಧಾತು ಬಿಡುಗಿ ದುಗುಡದೊಳಗಿರಲ್ ಹರಿಯುಳಿದ ಕೇಳುಗರನ್ನು ಮಂತ್ರಮುಗ್ಧಗೊಳ್ಳುವ ಹಾಗೆ ತನ್ನ ಹಾಡಿನಿಂದ ರಂಜಿಸುವ ಮಹಾ ಸಂಗೀತಗಾರ, ತಂಬೂರದ ಅಥವಾ ತನಗೆ ಒದಗಿಸಲ್ಪಟ್ಟಂತಹ ಶ್ರುತಿಯ ಜೊತೆಗೆ ಸ್ವರಮೇಳವಿಸಿ ತನ್ಮಯತೆಯಿಂದ